ಮತ್ತು ಇತ್ತೀಚೆಗೆ ಕೆಲವೇ ದಿನಗಳ ನಂತರದಲ್ಲೇ ನಡೆದಂಥ ವಿದ್ಯಮಾನಗಳು ಏನಿವೆ ಅವುಗಳ ಒಂದು ಸಾರಾಂಶವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಒಟ್ಟಾರೆ ಭಾರತದ ಪರಿಸ್ಥಿತಿಯ ಬಗ್ಗೆ ಕೂಡ ಅವರು ಬೆಳಕು ಚೆಲ್ಲಿದ್ದಾರೆ. ಈಗ ನಾನು ಇಲ್ಲಿ ಮುಖ್ಯವಾಗಿ ಮಾಡಬೇಕಾದಂಥ ಕೆಲಸ ಮೊನ್ನೆ ಜನವರಿ 8ನೇ ತಾರೀಕಿನಂದು ಕರ್ನಾಟಕದ ಮುಖ್ಯಮಂತ್ರಿಗಳ ಮುಂದೆ ಬಂದು ನಾವು ಸಾಮಾನ್ಯವಾಗಿ ಮುಖ್ಯವಾಹಿನಿ ಅಂತ ಏನನ್ನು ಕರಿತೀವಿ ಆ ಒಂದು ಜಾಗಕ್ಕೆ ಪ್ರವೇಶ ಮಾಡಿದಂಥ 6 ಜನ ನಕ್ಸಲರು ಮತ್ತು ಅದು ಹೇಗೆ ನಡೆದು ಬಂತು ಅನ್ನೋದರ ಒಂದು ಹಿನ್ನೆಲೆಯನ್ನು ಕೊಡಬೇಕಾದಂಥದ್ದು. ಈ ಸಂದರ್ಭದಲ್ಲಿ ಇನ್ನೊಂದು ತುಂಬ ಮುಖ್ಯವಾದಂಥ ಮಾತನ್ನು ಕೂಡ ಹೇಳೋದಕ್ಕೆ ಬಯಸ್ತೇನೆ. ನಾವು ಶರಣಾಗತಿ ಅನ್ನೋ ಪದವನ್ನು ಬಳಸೋದಿಲ್ಲ. ನೀವಾಗಲೇ ಗಮನಿಸಿರಬಹುದು, ತಾರಾರಾವ್ ಅವರು ಕೂಡ ಸರೆಂಡರ್ ಅನ್ನೋ ಪದ ಬಳಸಲಿಲ್ಲ. ಶಿ ಸೆಡ್ ದೇ ಕೇಮ್ ಔಟ್ ಇನ್ ಟು ದ ಮೇನ್ ಸ್ಟ್ರೀಮ್. ಸರ್ಕಾರಿ ವಲಯದಲ್ಲಿ ಆ ಪದನೇ ಬಳಕೆಯಲ್ಲಿದೆ. ಒಂದು ಸಮಿತಿ ಇದೆ, ಅದು ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿ ಅಂತ. ಅದು ಸರ್ಕಾರದ ಭಾಷೆ. ಆದರೆ ನಾಗರಿಕ ಹಕ್ಕುಗಳ ಬಗ್ಗೆ ಯೋಚನೆ ಮಾಡುವಂಥರ ನಾವು ಶರಣಾಗತಿ ಅಂತ ಬಳಸೋದಿಲ್ಲ. ಬದಲಿಗೆ ಮುಖ್ಯವಾಹಿನಿಗೆ ಅಥವಾ ತಮ್ಮ ಮಾರ್ಗವನ್ನು ಬದಲಿಸಿ ಹೊರ ಜಗತ್ತಕ್ಕೆ ಬಂದಂಥವರು. ಇಂಗ್ಲೀಷ್ನಲ್ಲಿ ಬೇಕಾದರೆ ಅದನ್ನು ಸರೆಂಡರ್ ಅನ್ನೋದಕ್ಕಿಂತಲೂ ಕೂಡ ಸರ್ಫೇಸ್ ಅಂತ ಬಳಸೋದೇ ಹೆಚ್ಚು ಸೂಕ್ತ ಅಂತ ನಾನು ಭಾವಿಸ್ತೇನೆ. ಹೀಗೆ ಇದುವರೆಗೂ ಕೂಡ ಭೂಗತರಾಗಿದ್ದು ತಮ್ಮ ಹೋರಾಟವನ್ನು ನಡೆಸ್ತಾ ಇದ್ದಂಥ ಈ 6 ನಕ್ಸಲರು 8ನೇ ತಾರೀಕು ಜನವರಿ 8ನೇ ತಾರೀಕು ಮುಖ್ಯವಾಹಿನಿಗೆ ಬಂದು ಸೇರಿರೋದು ತುಂಬ ಪ್ರಮುಖವಾದಂಥ, ಮುಖ್ಯವಾಗಿ ಕರ್ನಾಟಕದ ನಕ್ಸಲ್ ಹಿಸ್ಟ್ರಿ. ಯಾಕೆಂದರೆ ನಕ್ಸಲ್ ಹಿಸ್ಟ್ರಿ ನಮ್ಮ ದೇಶದಾದ್ಯಂತ ಇದೆ. ಆದರೆ ಒಂದೊಂದು ರಾಜ್ಯದಲ್ಲೂ ಕೂಡ ಒಂದೊಂದು ರೀತಿಯಲ್ಲಿದೆ. ಬೆಂಗಾಲ್ನಲ್ಲಿ ಒಂದು ರೀತಿ ಇತ್ತು, ಆಂಧ್ರದಲ್ಲಿ ಒಂದು ರೀತಿ ಇತ್ತು, ಕರ್ನಾಟಕ, ಕೇರಳ, ಈಗ ಛತ್ತೀಸ್ಗಢದಲ್ಲಿ ಒಂದು ರೀತಿಯಾದಂಥ ಏನು ಚರಿತ್ರೆ ನಡೀತಾ ಇದೆ. ಆದರೆ ಕರ್ನಾಟಕದಲ್ಲಿ ಈ ಚರಿತ್ರೆ ಇದೆಯಲ್ಲ, ನಕ್ಸಲ ಚರಿತ್ರೆ, ಇದು ಬೇರೆದಕ್ಕಿಂತಲೂ ಕೂಡ ಬೇರೆ ಒಂದು ವಿಭಿನ್ನವಾಗಿರುವಂಥದ್ದು. ಅದು ತುಂಬ ಸಹಜನೇ. ಯಾಕೆಂತಂದರೆ ಈ ರಾಷ್ಟ್ರದಲ್ಲಿರುವಂಥ ಒಂದೊಂದು ರಾಜ್ಯಕ್ಕೂ ತನ್ನದೇ ಆದಂಥ ಒಂದು ಐಡೆಂಟಿಟಿ ಇದೆ, ಒಂದು ವಿಭಿನ್ನತೆ ಇದೆ. ಹಾಗಾಗಿ ಆ ಹಿನ್ನೆಲೆ ಏನಿದೆ, ಸಾಮಾಜಿಕ ಆರ್ಥಿಕ ಹಿನ್ನೆಲೆ ಏನಿದೆ, ಆ ಹಿನ್ನೆಲೆಯನ್ನು ಆಧರಿಸಿ ಅಲ್ಲಿ ವಿದ್ಯಮಾನಗಳು ನಡೀತಾ ಇರುತ್ತವೆ. ಆ ಕಾರಣದಿಂದಾಗಿ ಕರ್ನಾಟಕದ ನಕ್ಸಲ್ ಹಿಸ್ಟ್ರಿ ಸ್ವಲ್ಪ ಭಿನ್ನವಾಗಿರುವಂಥದ್ದು. ಇಲ್ಲಿ ಹತ್ತಿರ 3 ದಶಕಗಳ ಕಾಲದಿಂದಲೂ ಕೂಡ ಅದು ನಡೀತಾ ಇರುವಂಥದ್ದು. ಈ ಹಿಸ್ಟ್ರಿ ಒಳಗೆ, ಈ ಚರಿತ್ರೆಯ ಉದ್ದಕ್ಕೂ ನಾವು ಹಲವಾರು ಹೆಸರುಗಳನ್ನು ಕೇಳ್ತೀವಿ. ಅದರಲ್ಲಿ ತುಂಬ ಮುಖ್ಯವಾದಂಥ ಹೆಸರು ಸಾಕೇತ್ ರಾಜನ್ ಅವರು. ಎಲ್ಲರೂ ಕೂಡ ಸಾಕೇತ್ ರಾಜನ್ ಅವರ ಹೆಸರನ್ನು ಕೇಳೇ ಇರ್ತೀರ. ಅವರನ್ನು ಇವತ್ತಿಗೂ ಕೂಡ ನಾವು ಮುಖ್ಯವಾಗಿ ನೆನಪಿನಲ್ಲಿ ಇಟ್ಕೊಳ್ಳೋದು ಅಂತಂತಂದರೆ ಒಂದು ಸೆಮಿನಲ್ ವರ್ಕ್ ಅಂತ ಏನು ಕರಿತೀವಿ, ಅದು ಮೇಕಿಂಗ್ ಹಿಸ್ಟ್ರಿ ಅಂತ. ಅದನ್ನು ಅವರು 2 ಸಂಪುಟಗಳಲ್ಲಿ ಬರೆದಿರುವಂಥದ್ದು. ಇವತ್ತಿಗೆ ಇಂದಿಗೂ ಕೂಡ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಚರಿತ್ರೆಯ ವಿಭಾಗಗಳಿರುತ್ತೆ, ಶಾಖೆಗಳಿರುತ್ತಲ್ಲ, ಅಲ್ಲಿ ಅದನ್ನು ಒಂದು ರೆಫರೆನ್ಸ್ ಬುಕ್ಕಾಗಿ ಬಳಸ್ತಾ ಇದ್ದಾರೆ. ಅಷ್ಟು ಪ್ರಕಾಂಡ ಪಂಡಿತರಾಗಿದ್ದಂಥವರು, ಚೆನ್ನಾಗಿ ಓದ್ಕೊಂಡಿದ್ದವರು. ಅವರು ಕರ್ನಾಟಕದಲ್ಲೇ ಮೆಣಸನಹಳ್ಳಿ ಅನ್ನೋ ಜಾಗದಲ್ಲಿ ಎನ್ಕೌಂಟರ್ಗೆ ಗುರಿಯಾದರು. ಆದರೆ ಅದು ಮೊದಲನೇ ಕಿಲ್ಲಿಂಗ್ ಅಲ್ಲ. ಇಲ್ಲಿ ಅದಕ್ಕೂ ಹಿಂದೆ ಸಹ ಕೆಲವು ಎನ್ಕೌಂಟರ್ ಹತ್ಯೆಗಳು ನಡೆದಿದ್ವು. ಆದರೆ ಸಾಕೇತ್ ರಾಜನ್ 2005ರಲ್ಲಿ ಈ ಎನ್ಕೌಂಟರ್ನಲ್ಲಿ ಹತ್ಯೆ ಆದಾಗ ತುಂಬ ಸಂಚಲನವನ್ನೇ ಆ ಒಂದು ಘಟನೆ ಉಂಟು ಮಾಡಿತ್ತು. ಆಗಲಿಂದಲೂ ಕೂಡ ಕರ್ನಾಟಕದ ಸಮಾಜ, ನಾಗರಿಕ ಸಮಾಜ ಈ ರೀತಿಯಲ್ಲಿ ನಡೆಯಬಾರದು ಅನ್ನೋ ಒಂದು ಚಿಂತನೆಯಲ್ಲಿ ಮುಳುಗಿತ್ತು. ಮತ್ತು ಇದು ಕೇವಲ ಯಾವುದೋ ಒಂದು ವಿಭಾಗದ ಜನ ಸುಮ್ಮನೆ ಸರ್ಕಾರದ ಮೇಲೆ ಅಥವಾ ಸಮಾಜದ ಮೇಲೆ ಬೀಳ್ತಾರೆ ಅಂತ ಏನೂ ಅಲ್ಲ. ಅವರು ಆ ರೀತಿಯಾದಂಥ ಘಟನೆಗಳು ನಡೆಯೋದಕ್ಕೆ ಹಿನ್ನೆಲೆಯನ್ನು ನಾವು ನೋಡಬೇಕಾಗುತ್ತೆ. ಅದನ್ನು ನಾನು ನಿಮಗೆ ಇವತ್ತು ವಿವರಿಸಬೇಕಾದ್ದು ಇಲ್ಲ, ಗೊತ್ತಿರೋ ಅಂಥದ್ದೇ.
ಅದಕ್ಕೋಸ್ಕರ ಆಗ ಶಾಂತಿಗಾಗಿ ನಾಗರಿಕ ವೇದಿಕೆ ಅನ್ನೋ ಒಂದು ಸಂಘಟನೆ, ಒಂದು ವೇದಿಕೆ ಅಲ್ಲಿ ಶುರುವಾಯಿತು. ಅದರ ಮೂಲಕ ಸಮಾಜಕ್ಕೂ ಕೂಡ ಒಂದು ರೀತಿಯಾದಂಥ ಸಂದೇಶವನ್ನು ಕೊಡೋದಕ್ಕೆ ಪ್ರಯತ್ನಗಳು ನಡೆದು ಇಂಥ ಘಟನೆಗಳು ನಡಿಬಾರ್ದು ಅಂತಂದರೆ ಸಮಾಜದಲ್ಲಿ ಎಲ್ಲರಿಗೂ ಬೇಕಾದಂಥ ಸವಲತ್ತುಗಳು ಸಿಗಬೇಕು. ಸಾಮಾಜಿಕ ನ್ಯಾಯ ಅಂತ ಏನು ಕರಿತೀವಿ, ಎಲ್ಲ ರೀತಿಯಾದಂಥ ನ್ಯಾಯ ಅದು ಎಲ್ಲರಿಗೂ ಕೂಡ ಸಿಗಬೇಕು ಅಂತ. ಆದರೆ ಸರ್ಕಾರಗಳು ಹೆಚ್ಚಾಗಿ ಅದರ ಕಡೆ ಗಮನ ಕೊಡಲಿಲ್ಲ. ನಂತರ BJP ಸರ್ಕಾರ, ಆವಾಗಿದ್ದಿದ್ದು ಧರ್ಮಸಿಂಗ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ನಂತರ ಬಂದಿದ್ದು BJP ಸರ್ಕಾರ, ಆವಾಗೇನೂ ಆಗಲೇ ಇಲ್ಲ. ಮತ್ತು 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಆಗ ಮುಖ್ಯವಾಗಿ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂಥದ್ದು 3 ಹೆಸರುಗಳು: ದೊರೆಸ್ವಾಮಿಗಳು, AK ಸುಬ್ಬಯ್ಯ ಮತ್ತು ಗೌರಿ ಲಂಕೇಶ್. ದುರದೃಷ್ಟವಶಾತ್ತು ಆ 3 ಜನರು ನಮ್ಮ ಜೊತೆಯಲ್ಲಿ ಇವತ್ತು ಇಲ್ಲ. ಆ 3 ಜನರ ನಾಯಕತ್ವದಲ್ಲಿ ಈ ಶಾಂತಿಗಾಗಿ ನಾಗರಿಕ ವೇದಿಕೆ ಮುಂದುವರಿತು. ಅದೇ ಸಂದರ್ಭದಲ್ಲೇ 2014ರಲ್ಲಿ ಡಿಸೆಂಬರ್ 28ರಂದು ಇಬ್ಬರು ಪ್ರಮುಖ ನಕ್ಸಲ್ ನಾಯಕರು ಆಚೆಗೆ ಬಂದರು, ಶರಣಾಗಲಿಲ್ಲ, ಆಚೆಗೆ ಬಂದರು. ಒಬ್ಬರು ನೂರ್ ಶ್ರೀಧರ್ ಮತ್ತು ಇನ್ನೊಬ್ಬರು ಸಿರಿಮನೆ ನಾಗರಾಜ್. ಬಂದಾಗಲಿಂದಲೂ ಕೂಡ ಅವರು ಈ ಪ್ರಜಾತಾಂತ್ರಿಕ ಪ್ರಾಸೆಸ್ ಏನಿದೆ, ಪ್ರಕ್ರಿಯೆಗಳು, ಅದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಸಕ್ರಿಯವಾಗಿ. ಆ ನಂತರ ಇನ್ನೂ ಕೆಲವರು ಬಂದು ಸೇರಿಕೊಂಡಿದ್ದಾರೆ. ಆದರೆ ಅವರಿಷ್ಟು ಸಕ್ರಿಯವಾಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಅವ್ರದ್ದೇ ಕಾರಣಗಳಿರುತ್ತೆ. ನೀಲಗುಳಿ ಪದ್ಮನಾಭ, ಕನ್ಯಾಕುಮಾರಿ ಮತ್ತು ಇನ್ನೂ ಹಲವರು, ರಿಜ್ವಾನಾ ಬೇಗಂ, ಹೀಗೆ. ಅಂದರೆ ಒಟ್ಟಾರೆ ನಿಧಾನವಾಗಾದ್ರೂ ಕೆಲವರು ಈ ನಕ್ಸಲ್ ಮೂವ್ಮೆಂಟ್ ಚಳವಳಿಯಲ್ಲಿ ಇದ್ದಂಥವರು ಆಚೆಗೆ ಬಂದದ್ದಾಗಿದೆ. ಮತ್ತು 2018ರಲ್ಲಿ BJP ಸರ್ಕಾರ ಬರುತ್ತೆ. ಆ ಪೀರಿಯಡ್ನಲ್ಲಿ ಏನೂ ಆಗಲಿಲ್ಲ. ನಂತರ ಬಂದಂಥ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ, ಆಗ ಒಂದು ಸಮಿತಿ ಅಸ್ತಿತ್ವಕ್ಕೆ ಬರ್ತದೆ. ಅದೇನಂತಂದರೆ ನಕ್ಸಲರ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿ ಅಂತ. ಆ ಸಮಿತಿಯಲ್ಲಿ ನಾಗರಿಕ ಸಮಾಜದ 3 ಜನ ಇರ್ತಾರೆ. ಈಗಲೂ ಅವರು ಕಂಟಿನ್ಯೂ ಆಗ್ತಿದ್ದಾರೆ. ಮತ್ತು ನಮ್ಮ ಜೊತೆಯಲ್ಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಬಂಜಗರ ಜಯಪ್ರಕಾಶ್, ಪಾರ್ವತೀಶ್ ಬಿಳಿದಾಳೆ ಮತ್ತು ಶಿವಮೊಗ್ಗದ ವಕೀಲರಾದಂಥ ಶ್ರೀಪಾಲ್. ಅವರ ಜೊತೆಯಲ್ಲಿ ಇನ್ನೂ ಕೆಲವರು ಸರ್ಕಾರಿ ಅಧಿಕಾರಿಗಳು ಕೂಡ ಇದ್ದಾರೆ. ಪುನರ್ವಸತಿ ಸಂಸ್ಥೆಯವರು ಅವರ ಕೆಲಸ ಏನು ಅಂತಂದರೆ, ಯಾರ್ಯಾರು ಆಚೆಗೆ ಬಂದಿದ್ದಾರೆ ಶರಣಾಗತಿ ಮಾಡಿಸೋದು, ಸೋಕಾಲ್ಡ್. ನಾನು ಬಳಸ್ತಾ ಇರೋ ಮಾತಲ್ಲ ಇದು, ಅವರ ರೆಸ್ಪಾನ್ಸಿಬಿಲಿಟಿ ಅದು. ಅವ್ರನ್ನ ಆಚೆಗೆ ತರೋದು ಮತ್ತು ಅವ್ರಿಗೆ ಸರಿಯಾದಂಥ ಪುನರ್ವಸತಿ ಪ್ಯಾಕೇಜ್ ಅಂತ ಏನು ಕರೀತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡೋದು. ಆದರೆ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ಅದಕ್ಕೆ ಗಮನ ಕೊಡೋದೇ ಇರೋದರಿಂದ ಅದು ಮುಂದುವರಿಯಲಿಲ್ಲ. ಕೊನೆಯಲ್ಲಿ ಆಗಿದ್ದು ನವಂಬರ್ 18ರಂದು ಒಂದು ಎನ್ಕೌಂಟರ್ ನಡೀತು. ಅದು ವಿಕ್ರಮ್ ಗೌಡ. ಆ ವಿಕ್ರಮ್ ಗೌಡ ಎನ್ಕೌಂಟರ್ ನಡೆದ ಮೇಲೆ ಮತ್ತೆ ಕರ್ನಾಟಕ ಸಮಾಜದಲ್ಲಿ ಒಂದು ರೀತಿಯಾದಂಥ ಆಘಾತ, ಈ ಸಮಾಜ ಆಘಾತವನ್ನು ಅನುಭವಿಸ್ತು. ನಂತರದಲ್ಲಿ ಹೊಸ ವಿದ್ಯಮಾನಗಳೆಲ್ಲ ನಡೀತು. ಒಂದು ರೀತಿಯಾದಂಥ ಸಂಪರ್ಕ ಸಿಕ್ತು. ಹಾಗಾಗಿ ಯಾರು 6 ಜನ ಭೂಗತರಾಗಿದ್ದರು ನಕ್ಸಲರು, ಅವ್ರಿಗೂ ಮತ್ತು ಶಾಂತಿಗಾಗಿ ನಾಗರಿಕರ ವೇದಿಕೆ ನಡುವೆ ಒಂದು ರೀತಿಯಾದಂಥ ಸಂಪರ್ಕ ಸಾಧಿಸೋದಕ್ಕೆ ಸಾಧ್ಯ ಆಯಿತು. ಕೊನೆಗೂ ಎಲ್ಲರ ಪ್ರಯತ್ನದಿಂದ 6 ಜನ ಆಚೆಗೆ ಬರೋದಕ್ಕೆ ಸಾಧ್ಯ ಆಯಿತು. ಆದರೆ ಇದು ಒಂದು ಹಂತ ಮಾತ್ರ. ಆಚೆಗೆ ಬಂದಿದ್ದರಿಂದ ಆಗೋಯ್ತು ಅಂತಲ್ಲ. ಇವತ್ತು ನಿಮ್ಮೆಲ್ರಿಗೂ ಗೊತ್ತು, ಅವರು ಕಾಡಿನಿಂದ ಜೈಲಿನಲ್ಲಿದ್ದಾರೆ. ಇವತ್ತಿನ ರೆಸ್ಪಾನ್ಸಿಬಿಲಿಟಿ, ನಮ್ಮ ಜವಾಬ್ದಾರಿ ಏನಂದರೆ ಅವರನ್ನು ಜೈಲಿನಿಂದ ನಾಡಿಗೆ ಕರ್ಕೊಂಬರುವಂಥದ್ದು. ಅದು ಹೇಗೆ ಅಂತ, ಅದಕ್ಕೋಸ್ಕರ ಅಲ್ಲಿ ಸಾಕಷ್ಟು ಕೆಲಸಗಳಿನ್ನೂ ಆಗಬೇಕಾಗಿದೆ. ನಿನ್ನೆ ಮತ್ತೆ ನಾವು ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಿದ್ವಿ. ಅದನ್ನು ಅವರು ಹೇಳ್ತಾರೆ ಆ ವಿವರಗಳನ್ನು. ಅಲ್ಲಿ ಇನ್ನು ಮುಂದೆ ಆಗಬೇಕಾದಂಥ ಏನು ಕೆಲಸಗಳಿವೆ ಅವುಗಳ ಬಗ್ಗೆ ಸ್ವಲ್ಪ ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳು ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ಸ್ಪಂದನೆಯನ್ನು ಕೂಡ ತೋರಿಸಿದ್ದಾರೆ. ಇಷ್ಟು ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಕೆಲಸಗಳು ನಡೆದಿವೆ. ಹಾಗಾಗಿ ನೀವು ಪತ್ರಿಕಾ ಮಾಧ್ಯಮದವರು ಎಲ್ಲ ವಿಷಯಗಳನ್ನು ಕೂಡ ಸರ್ಕಾರಕ್ಕೆ ಮತ್ತು ಅದಕ್ಕಿಂತ ಮುಖ್ಯವಾಗಿ ಸಮಾಜಕ್ಕೂ ಕೂಡ ತಿಳಿಸಬೇಕಾದಂಥ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತ ಹೇಳಿ ಹಿನ್ನೆಲೆಯನ್ನು ಮುಗಿಸಿ ಈಗ ಮಿಕ್ಕ ವಿವರಗಳನ್ನು ನಮ್ಮ ಗೆಳೆಯರು ನಿಮಗೆ
ಕೊಡ್ತಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.